ಪ್ರತಿಯೊಬ್ಬರಿಗೂ ಇದೊಂದು ಪಾಠ ಆಗ್ಬೇಕು. ನಾನು ನಮ್ಮ ಅಕ್ಷಯರನ್ನ ಹೊಡೆದಿರೋದು. ಗುಂಡ್ಕಲ್ ಹಾಕಿಲ್ಲ, ಯಾವ್ದೇ ಕಲ್ಲಲ್ಲಿ ಹೊಡೆದಿಲ್ಲ, ನಾವು ಹೊಡೆದಿರೋದು ಮುಚ್ಚಲ್ಲೇ. ಅಕ್ರಮ ಸಂಬಂಧ ಹಿನ್ನೆಲೆ 2 ದಿನಗಳ ಹಿಂದೆ ರಾಷ್ಟ್ರೀಯ ಹೆದ್ದಾರಿ 75ರ ತಾಲೂಕಿನ ಕೆಂದಟ್ಟಿ ಗೇಟ್ ಬಳಿ ನಡೆದಿದ್ದ ನರಸಾಪುರದ ಯಲ್ಲೇಶ್ ಹತ್ಯೆ ಪ್ರಕರಣಕ್ಕೆ ತಿರುವು ಲಭಿಸಿದ್ದು, ಆತನನ್ನ ಕೊಂದಿದ್ದು ಅಪ್ಪ ಅಲ್ಲ ನಾನೇ ಅಂತ ಆರೋಪಿ ವಿಡಿಯೋ ಪೋಸ್ಟ್ ಮಾಡಿದ್ದಾನೆ. ನನ್ನ ಪ್ರಾಣಕ್ಕೆ ಕುತ್ತು ಬಂದಿತ್ತು, ಆತ್ಮರಕ್ಷಣೆಗೆ ಯಲ್ಲೇಶ್ನನ್ನ ನಾನೇ ಹೊಡೆದು ಹಾಕ್ತೆ, ಕೊಲೆಗೆ ಬಳಸಿದ ಮಚ್ಚು ಸಹಿತ ನ್ಯಾಯಾಲಯಕ್ಕೆ ಶರಣಾಗ್ತೀವಿ ಅಂತ ನರಸಾಪುರದ ಸಂತೋಷ್ ಎಂಬಾತನ ಪುತ್ರ ಬಿಂದು ಕುಮಾರ್ ಹೇಳಿಕೊಂಡಿದ್ದು, ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಯಲ್ಲೇಶ್ ನನ್ನ ತಂಗಿಯನ್ನ ನಿಂದಿಸ್ತಾ ಇದ್ದ, ನನ್ನ ತಂದೆಯನ್ನ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದ, ನನ್ನ ಮೇಲೆಯೂ 5 ಬಾರಿ ಹಲ್ಲೆ ಮಾಡಿದ್ದ. ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರೂ ಕೂಡ ಯಾವುದೇ ಕ್ರಮ ಆಗಿರಲಿಲ್ಲ. ಇದೀಗ ಮತ್ತೆ ನನ್ನನ್ನ ಕೊಲೆ ಮಾಡಲು ಸಂಚು ರೂಪಿಸ್ತಾ ಇದ್ದ ಮಾಹಿತಿ ದೊರೆತ ಕಾರಣ ಆತ್ಮರಕ್ಷಣೆಗಾಗಿ ನಾನು, ನನ್ನ ಸ್ನೇಹಿತ ಹಾಗೂ ಆತನ ಅಣ್ಣ ಸೇರಿ ಕೊಲೆ ಮಾಡಿದ್ದೀವಿ ಅಂತ ಹೇಳಿರುವುದು ವಿಡಿಯೋದಲ್ಲಿ ಇದೆ. ಯಲ್ಲೇಶ್ ತಲೆಗೆ ಕಲ್ಲು ಎಸೆದು ಕೊಲೆ ಮಾಡಿದ್ದೀವಿ ಎಂಬುದು ಸುಳ್ಳು, ಮಚ್ಚಿನಿಂದ ಕೊಲೆ ಮಾಡಿದ್ದೀವಿ ಎಂದಿದ್ದಾನೆ. ಈ ಕೊಲೆ ಪ್ರಕರಣಕ್ಕೂ ನನ್ನ ತಂದೆಗೂ ಯಾವುದೇ ಸಂಬಂಧ ಇಲ್ಲ. ಅವರು ಮನೆ ಬಿಟ್ಟು ಹೋಗಿ 8 ವರ್ಷಗಳಾಗಿದೆ. ವಾರಕ್ಕೊಮ್ಮೆ ಮಾತ್ರ ಮನೆಗೆ ಬಂದು ಹೋಗ್ತಾ ಇದ್ರು. ಅವರು ಮನೆಗೆ ಬಂದಾಗ್ಲೆಲ್ಲ ಕಳ್ಳ ಎಂದು ಯಲ್ಲೇಶ್ ಪೊಲೀಸರಿಗೆ ಹೇಳಿಕೊಳ್ತಾ ಇದ್ದ. 6 ವರ್ಷಗಳ ಹಿಂದೆಯೇ ಅಪ್ಪ ಕಳ್ಳತನ ಬಿಟ್ಟಿದ್ರು, ನಮ್ಮ ಕುಟುಂಬ ನಿರಂತರ ಕಿರುಕುಳ ಅನುಭವಿಸಬೇಕಾಗಿತ್ತು ಎಂದಿದ್ದಾರೆ. ಕೊಲೆಯಾದ ಯಲ್ಲೇಶ್ ತನ್ನ ಪತ್ನಿಯನ್ನ ಬಿಟ್ಟು ನರಸಾಪುರ ಗ್ರಾಮದ ಸಂತೋಷ್ ಎಂಬುವರ ಹೆಂಡತಿಯನ್ನ ಕರೆದುಕೊಂಡು ಬಂದು ಮನೆಯಲ್ಲಿ ಇರಿಸಿಕೊಂಡು 6-7 ವರ್ಷಗಳಿಂದ ಸಂಸಾರ ಮಾಡ್ತಾ ಇದ್ದ. ಮೊದಲಿನ ಪತ್ನಿಯ ಯಲ್ಲೇಶ್ನನ್ನ ಬಿಟ್ಟು ತವರು ಮನೆ ಸೇರಿಕೊಂಡಿದ್ರು. ಈ ಮಧ್ಯೆ ಯಲ್ಲೇಶ್ ಮೇಲೆ ಸಂತೋಷ್ ಹಾಗೆ ಸಾಗಿಸ್ತಾ ಇದ್ದ ಅಂತ ಪೊಲೀಸ್ ಮೂಲಗಳು ತಿಳಿಸಿದೆ. ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡಿರುವ ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಕರ್ಕೊಂಡು ಓಡೋದಾಗ ಯಾಕೆ ನ್ಯಾಯ ಪಂಚಾಯತಿ ಮಾಡ್ಲಿಲ್ಲ? ನನಗೂ ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡು ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ಬೇಕಾ? ನಾನು ನನ್ನ ಹೆಂಡತಿ, ನನ್ನ ಮಕ್ಕಳ ಪರಿಸ್ಥಿತಿ, ಪ್ರತಿಯೊಬ್ಬನ ಮನೆಯಲ್ಲಿ, ಹೆಣ್ಣು ಮಕ್ಕಳ ಮನೆಯಲ್ಲಿ ಕಣ್ಣು ಹಾಕೋನು ಪ್ರತಿಯೊಬ್ಬನಿಗೂ ಇದೊಂದು ಪಾಠ ಆಗ್ಬೇಕು. ನಾನ್ ತಪ್ಪು ಮಾಡ್ಬಾರ್ದು ಅಂತಾನೆ ಹಿಂಗ್ ಸುತ್ತಾ ಇದ್ನ. ಅವ್ನು ಒಡೆಯಂಗಿದ್ದಿದ್ರೆ ಅವತ್ತೇ ಕರ್ಕೊಂಡ್ ಹೋಗಿದ್ ದಿವ್ಸಾನೆ ಇದೇ ವೇಮ್ಗಲ್ ಪೊಲೀಸ್ ಅವ್ರು ನನಗ್ ಫೋನ್ ಮಾಡಿದ್ರು, ಏನೋ ಮುಚ್ಚಿಡ್ಕೊಂಡ್ ಸುತ್ತಿದೆಯೇನೋ ಅಂತ ಹೇಳಿದಾಗ ಇದ್ರ ಗಂಟ ಬಂತು. ಅದಕ್ಕೆ ನಾವು ಹೊಡೆದಿರೋದು ನಾವೇ. ನಾನು, ನನ್ನ ಹೆಸರು ಬಿಂದು ಅಂತ, ನಾನು ನಮ್ಮ ಅಕ್ಷಯರನ್ನ ಹೊಡೆದಿರೋದು. ಇದಕ್ಕೂ ನಮ್ಮ ಅಪ್ಪನಿಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ 8 ವರ್ಷ ಆಯ್ತು. ನಾವೇ ಬಂದು ನಾವು ಹೊಡೆದಿರೋದು ಯಾವ್ದ್ರಲ್ಲಿ ಗುಂಡ್ಕಲ್ ಹಾಕಿಲ್ಲ, ಯಾವ್ದೇ ಕಲ್ಲಲ್ಲಿ ಹೊಡೆದಿಲ್ಲ, ನಾವು ಹೊಡೆದಿರೋದು ಮುಚ್ಚಲ್ಲೇ. ನಾವು ಮುಚ್ಚ ಸಮೇತ ಬಂದು ಸರೆಂಡರ್ ಆಗ್ತೀವಿ ಕೋರ್ಟಲ್ಲಿ.